ಹಾಯ್ ಎವರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಫ್ರೆಂಡ್ಸ್, ನಾನು ಈ ದಿನ ಸಂಜೆ ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸೊ ಆ್ಯಕ್ಚುಲಿ ತುಂಬ ದಿನ ಆಯಿತು ನಾನು ಲಾಗ್ ಸ್ಟಾರ್ಟ್ ಮಾಡಿ, ಹಾಗಾಗಿ ಒಂದು ಸಣ್ಣ ವೀಡಿಯೋನ ಹಾಕೋಣ ಅಂಥೇಳಿ ಸಂಜೆ ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನೀವು ಇಲ್ಲಿ ನೋಡ್ತಾ ಇರ್ಬೋದು, ಅಂದರೆ ಮಧ್ಯಾಹ್ನ 3:30 ಆಗಿದೆ. ಸಂಜೆಗೆ ಏನಾದರೂ ಅಡುಗೆ ಈಗಲೇ ಮಾಡಿಬಿಡೋಣ ಅಂತ ಹೇಳಿ, ಯಾಕಂದರೆ ಮಕ್ಕಳು ಸ್ಕೂಲಿಂದ ಬರ್ತಾರೆ, ಅವ್ರಿಗೆ ಹೊಟ್ಟೆ ಹಸಿವಾಗ್ತಾ ಇರುತ್ತೆ. ಬಂದ ತಕ್ಷಣ ಏನಾದರೂ ಬಿಸಿ ಬಿಸಿ ಊಟ ಕೊಟ್ಟರೆ ಸ್ವಲ್ಪ ಖುಷಿಯಾಗುತ್ತೆ ಮಕ್ಕಳಿಗೆ ಅಂತೇಳಿ ನಾನು ಉಪ್ಸಾರು ಮಾಡಿಕೊಂಡೆ. ಯಾಕಂದರೆ ಅನ್ನ ಇತ್ತು, ಹಾಗಾಗಿ ನುಗ್ಗೆ ಸೊಪ್ಪು ಉಪ್ಸಾಂಬಾರು ಮಾಡಿ ಇಟ್ಟೆ. ಈಗ ರೆಡಿ ಮಾಡ್ತಾಯಿದ್ದೀನಿ ಉಪ್ಸಾಂಬಾರು ಮಾಡೋದಕ್ಕೆ. ಮತ್ತು ಇವತ್ತು ಸ್ನ್ಯಾಕ್ಸ್ಗೂ ಕೂಡ ಏನಾದರೂ ಮಾಡೋಣ ಮನೇಲಿ ಅಂತ ಅಂದ್ಕೊಂಡಿದ್ದೀನಿ. ಸೊ ಮೊದಲು ಇವಾಗ ನಾನು ನುಗ್ಗೆ ಸೊಪ್ಪು ಉಪ್ಸಾಂಬಾರನ್ನ ಮಾಡ್ತೀನಿ. ಆ್ಯಕ್ಚುಲಿ ನಾವು ನುಗ್ಗೆ ಸೊಪ್ಪು ಉಪ್ಸಾರು ಸ್ವಲ್ಪ ಗಟ್ಟಿ ಇದ್ದರೆ ತುಂಬಾ ಚೆನ್ನಾಗಿರುತ್ತೆ. ಹಾಗಾಗಿ ತೊಗರಿಬೇಳೆ ಮತ್ತು ಹೆಸರು ಕಾಳನ್ನ ನೀರಲ್ಲಿ ಸ್ವಲ್ಪ ತೊಳೆದ್ಬಿಟ್ಟು ಹಾಗೆ ಒಂದು 5 ಮಿನಿಟ್ಸ್ ನೆನೆಯೋಕೆ ಇಟ್ಬಿಡಬೇಕು. ಆಮೇಲೆ ನೀವು ಅದು ಚೆನ್ನಾಗಿ ಬೇಯೋದಕ್ಕೆ ಬಿಟ್ಟರೆ ಚೆನ್ನಾಗಿ ಬೇಯುತ್ತೆ. ಹಾಗಾಗಿ ನಾನು ಉಪ್ಪು ಸಾಂಬಾರ್ಗೆ ಆಗೋಷ್ಟು ಟೊಮೆಟೊ ಹಾಕಿ ಇವಾಗ ಅದನ್ನು 1-2 ವಿಸಲ್ ಕೂಗಿಸ್ಕೊಳ್ಳೋಣ. ಅಷ್ಟರಲ್ಲಿ ಇವಾಗ ನಾನು ಸ್ನ್ಯಾಕ್ಸ್ಗೂ ಕೂಡ ರೆಡಿ ಮಾಡಬೇಕು. ನುಗ್ಗೆ ಸೊಪ್ಪನ್ನು ಕೂಡ ಇವಾಗ ರೆಡಿ ಮಾಡಿದ್ದೀನಿ. ನೀವು ಇಲ್ಲಿ ನೋಡ್ತಾ ಇರ್ಬೋದು, ಸೈಡಲ್ಲಿ ನಾನು ಬಿದಿರು ಕಡಲೆ ಸಾಂಬಾರು ಮಾಡೋದಕ್ಕೆ ಅಂತ ನೆನೆಸಿಟ್ಟಿದ್ದೀನಿ. ಅದನ್ನು ಬಿದಿರು ಕಡಲೆ ಸಾಂಬಾರು ಹೇಗೆ ಮಾಡೋದು ಅಂತ ಒಂದು ವೀಡಿಯೋದಲ್ಲಿ ತೋರಿಸಿದ್ದೀನಿ. ಬೇಕು ಅಂದರೆ ನೀವು ಆ ವಿಡಿಯೋದಲ್ಲಿ ಒಂದು ಸಾರಿ ವಾಚ್ ಮಾಡ್ಬೋದು, ಹೇಗೆ ಮಾಡೋದು ಅಂತ ನೋಡ್ಬೋದು. ನೀವಿಲ್ಲಿ ನೋಡ್ತಾ ಇರ್ಬೋದು, ನಾನು ಮರ್ಗೆಣ್ಸನ್ನ ಇಟ್ಕೊಂಡು ಚಿಪ್ಸ್ ಹೇಗೆ ಮಾಡೋದು ಅಂತ ಮಾಡ್ತಾಯಿದ್ದೀನಿ. ಸೊ ಇದನ್ನು ಕೂಡ ಒಂದು ವಿಡಿಯೋದಲ್ಲಿ ಹಾಕಿದ್ದೀನಿ. ಮರ್ಗೆಣ್ಸನ್ನ ನೀಟಾಗಿ ಮೇಲ್ಗಡೆ ಮಣ್ಣಿರುತ್ತಲ್ವ, ನೀರೊಳಗಡೆ ನೆನೆಸ್ಬಿಟ್ಟು ಅದು ಸಿಪ್ಪೆ ಎಲ್ಲ ನೀಟಾಗಿ ತೆಗೆದುಬಿಟ್ಟು ಲೇಯರ್ ಥರ ಈ ರೀತಿ ಸ್ಲೈಸ್ ಥರ ಮಾಡ್ಕೋಬೇಕು. ಮತ್ತು ಸೈಡಲ್ಲಿ ನಾನು ಉಪ್ಪು ಸಾಂಬಾರನ್ನು ಕೂಡ ಮಾಡ್ತಾಯಿದ್ದೀನಿ. ಬೇಳೆ ಎಲ್ಲ ಕೂಗಿಸ್ಕೊಂಡಿದೆ ಅಲ್ವ, ಅದಕ್ಕೆ ನೀವು ಫ್ರೆಶ್ಶಾಗಿ ಖಾರ ರುಬ್ಬಿದ್ರೆ ಖಾರದ ನೀರು ಹಾಕಬೇಕು. ಇಲ್ಲಾಂದರೆ ಸ್ವಲ್ಪ ಖಾರನ ಆ ನೀರೊಳಗಡೆ ಹಾಕ್ಕೊಂಡು ಅದು ಒಂದು ಸ್ವಲ್ಪ ಕುದಿ ಬಂದಮೇಲೆ ನುಗ್ಗೆ ಸೊಪ್ಪನ್ನ ಹಾಕ್ಕೊಂಡು ಉಪ್ಪು ಹಾಕ್ಕೊಂಡಿದ್ದೀನಿ. ಬೇಯ್ತಾ ಇದೆ ಈ ಕಡೆ ನಾನು ಚಿಪ್ಸ್ನು ಕೂಡ ಸ್ಟವ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಹಾಕ್ತಾಯಿದ್ದೀನಿ. ಯಾಕಂದರೆ ಹೈ ಫ್ಲೇಮಲ್ಲಿ ಇಟ್ಕೊಂಡ್ರೆ ಒಳಗಡೆ ಬೆಂದಿರಲ್ಲ, ಮೇಲ್ ಮಾತ್ರ ಕ್ರಿಸ್ಪಿಯಾಗಿರುತ್ತೆ ಮತ್ತು ಬ್ರೌನ್ ಕಲರ್ ಬಂದುಬಿಟ್ಟಿರುತ್ತೆ. ಮತ್ತು ಇನ್ನೊಂದು ಟ್ರಿಕ್ಸ್ ಕೊಡ್ತೀನಿ, ನುಗ್ಗೆ ಸೊಪ್ಪನ್ನ ಓಪನ್ ಪಾತ್ರೆಯಲ್ಲಿ ಬೇಯಿಸಿ. ಯಾಕಂದರೆ ಅದನ್ನು ಲಿಡ್ ಕ್ಲೋಸ್ ಮಾಡಿದ್ರೆ ಕಹಿ ಬಂದುಬಿಡುತ್ತೆ. ಹಾಗಾಗಿ ಇದೊಂದು ಟಿಪ್ಸ್ನ ನಾನು ಕೊಡ್ತೀನಿ. ಸೊ ಇವಾಗ ಇಲ್ಲಿ ಚಿಪ್ಸ್ನು ಕೂಡ ರೆಡಿ ಮಾಡ್ತಾಯಿದ್ದೀನಿ. ನೀವು ಇಲ್ಲಿ ನೋಡ್ತಾ ಇರ್ಬೋದು, ಚಿಪ್ಸ್ ಎಲ್ಲ ರೆಡಿ ಆಯಿತು. ಮರಗೆಣ್ ಚಿಪ್ಸ್ ಅಂತೂ ಆಲೂಗೆಡ್ಡೆ ಚಿಪ್ಸ್ನ ಮೀರಿಸುತ್ತೆ, ಅಷ್ಟು ಟೇಸ್ಟ್ ಇರುತ್ತೆ. ಒಮ್ಮೆ ನೀವು ನಿಮ್ಮ ಮನೇಲಿ ಹಿತ್ಲೆಗಳಲ್ಲಿ ಏನಾದರೂ ಮರಗೆಣ್ ಸಿಕ್ಕಿದ್ರೆ, ಮಾರ್ಕೆಟ್ಗೆ ಹೋದರೆ ಸಿಕ್ಕಿದ್ರೆ ಈ ರೀತಿ ಚಿಪ್ಸ್ನ ಮಾಡಿಕೊಡಿ, ಮಕ್ಕಳು ಇಷ್ಟಪಟ್ಟು ತಿಂತಾರೆ. ಸೊ ಚಿಪ್ಸ್ ಎಲ್ಲ ರೆಡಿ ಆಯಿತು. ಅಚ್ಕಾರದ ಪುಡಿ ಉಪ್ಪೆಲ್ಲ ಹಾಕಿ ಅದಕ್ಕೆ ರೆಡಿ ಮಾಡಿಟ್ಟೆ, ಸಂಜೆ ಕಾಫಿ ಕೊಡೋಣ ಅಂಥೇಳಿ. ಈಗ ಜಸ್ಟ್ 4:45 ಆಗಿದೆ ಟೈಮು. ಮಕ್ಕಳು ಸ್ಕೂಲಿಂದ ಬಂದ ತಕ್ಷಣವೇ ತಿಂಡಿ ಕೇಳಲ್ಲ, ಅಮ್ಮ ಹೊಟ್ಟೆ ಹಸಿವಾಗ್ತಾಯಿದೆ ಅಮ್ಮ ಅಂತ ಕೇಳ್ತಾರೆ. ಸೊ ಹಾಗಾಗಿ ಅವ್ರಿಗೆ ಊಟ ಕೊಟ್ಬಿಟ್ರೆ ಖುಷಿಯಿಂದ ಊಟ ಮಾಡ್ತಾರೆ. ಸಂಜೆ ಸ್ವಲ್ಪ ಲೈಟಾಗಿ ಊಟ ಮಾಡಿದ್ರೆ ಸಾಕು, ನಮಗೆ ಖುಷಿಯಾಗುತ್ತೆ, ಸಂಜೆ ತಿಂದಿದ್ರಲ್ಲ ಮಕ್ಕಳು ಸಾಕು ಅಂತೇಳಿ. ಸೊ ಹಾಗಾಗಿ ಇಬ್ರಿಗೂ ಕೂಡ ಈಗ ಹೊಟ್ಟೆ ತುಂಬ ಊಟ ಮಾಡಿಸ್ಬಿಡೋಣ ಅಂಥೇಳಿ ಇವಾಗ ರೆಡಿ ಮಾಡ್ಕೊತಾ ಇದ್ದೀನಿ. ಇವತ್ತು ನಾನು ನುಗ್ಗೆ ಸೊಪ್ಪನ್ನ ಫ್ರೈ ಮಾಡಿಲ್ಲ, ಇವತ್ತು ಉಪ್ಸಾರು ಒಳಗಡೆ ಇರಲಿ, ಸೊ ತುಂಬಾ ಚೆನ್ನಾಗಿರುತ್ತೆ ಅಂತೇಳಿ ನಾನು ಅದೇ ರೀತಿ ಮಾಡ್ತಾಯಿದ್ದೀನಿ. ನೋಡಿ, ಯದುವೀರನ್ನು ಕೂಡ ಸ್ಕೂಲಿಂದ ಬಂದಿದ್ದಾನೆ. ಪಾಪ ಅವನು ಸುಮ್ಮನೆ ಕೂತಿದ್ದಾನೆ, ಅಮ್ಮ ಊಟ ತರ್ತಾರೆ ತಿನ್ನೋಣ ಅಂತೇಳಿ. ಆದರೆ ಈ ತರಲೆ ಲಕ್ಷಿತ್ ಇದನ್ನೆಲ್ಲ ಆ ಹುಡುಗಂಗೆ ಏನಾದರೂ ಒಂದು ತೀಟ್ಲೆ ಮಾಡಿಬಿಡೋದು, ಹೊಡಿಯೋದು. ಚಿಕ್ಕವನಂತೂ ಸಖತ್ತು ತರಲೆ ಮಾಡ್ತಾನೆ ಅವನ ಜೊತೆ. ಆದರೆ ಒಂದು 5 ನಿಮಿಷ 10 ನಿಮಿಷ ಅಷ್ಟೇ ಜೊತೆಲಿ ಕೂತ್ಕೊಳ್ಳೋದಿಲ್ಲ ನೋಡಿ. ಅವನು ಮಾತಾಡ್ಸೋಕೆ ಹೋದ ಹೊಡಿಯೋದು, ಈ ರೀತಿ ಅವನಿಗೆ ಎಷ್ಟು ಇರಿಟೇಟ್ ಮಾಡ್ತಾನೆ ಅಂದರೆ, ಈ ಲಡ್ಡು ಹೊಡೆದ್ಬಿಟ್ಟು ಓಡೋದು, ಬಂದು ಇದು ನನಗೆ ಹೊಡೆದಮ್ಮ ಅಂತ ಹೇಳ್ತಾನೆ. ಆದರೆ ಏನೂ ಮಾಡೋದಕ್ಕಾಗಲ್ಲ, ಸಣ್ಣವನಲ್ವಾ, ಸ್ವಲ್ಪ ಬೆಳೆಯೋ ತನಕ ಮೇಲೆ ಅವನೇ ಕಲ್ತ್ಕೋತಾನೆ ಅಂತೇಳಿ ನಾವು ಸುಮ್ಮನೆ ಇದ್ದೀವಿ. ನೀವು ಇಲ್ಲಿ ನೋಡ್ತಾ ಇರ್ಬೋದು ನೋಡಿ, ಕೃಷ್ಣನ ಥರ ಆ್ಯಕ್ಟಿಂಗ್ ಮಾಡೋದು ಎಲ್ಲ ಆ್ಯಕ್ಟಿಂಗ್ ಮಾಡ್ತಾಯಿದ್ದಾನೆ. ಸಂಜೆ ಈಗ 5:30 ಆಗಿದೆ. ನಮ್ಮ ಮನೆಯವರು ಕೂಡ ಬಂದರು. ಸೊ ಕಾಫಿ ಕೊಡೋದಕ್ಕೆ ಸರಿ ಹೋಗುತ್ತೆ ಅಂತೇಳಿ ಇವ್ರಿಗೆ ಊಟ ಮಾಡಿಸ್ತಿದ್ದೀನಿ. ಸೊ ಸಂಜೆ 5:30 ಆಗಿರೋದ್ರಿಂದ ಮಕ್ಕಳಿಗೆ ಊಟ ಕೊಡೋ ಟೈಮ್ ಏನೂ ಆಗಿಲ್ಲ. ಆದರೆ ಮಕ್ಕಳಿಗೆ ಹೊಟ್ಟೆ ಹಸಿವಾಗಿದ ತಕ್ಷಣ ಊಟ ಕೊಟ್ಟರೆ ಹೊಟ್ಟೆ ತುಂಬ ಊಟ ಮಾಡ್ತಾರೆ. 8 ಗಂಟೆಗೆ ಊಟ ಮಾಡಬೇಕು, ರಾತ್ರಿ 8 ಗಂಟೆಗೆ, ಮಧ್ಯಾಹ್ನ 1 ಗಂಟೆಗೆ ಊಟ ಮಾಡಬೇಕು ಅಂತೇಳಿ ನಾವೇನಾದರೂ ರಿಸ್ಟ್ರಿಕ್ಷನ್ ಮಾಡೋಕ್ಕೆ ಹೋದರೆ ಮಕ್ಕಳು ಊಟ ಮಾಡಲ್ಲ. ಅಮ್ಮ ನಮಗೆ ಹೊಟ್ಟೆ ಹಸಿವಾದಾಗ ಊಟ ಕೊಡೋದೇ ಇಲ್ಲ, ಯಾವುದ್ಯಾವುದೋ ಟೈಮಿಗೆ ಕೊಡ್ತಾರೆ ಅಂತ ಹೇಳ್ತಾವೆ ಮಕ್ಕಳು. ಆದರೆ ಚಿಕ್ಕವರಿದ್ದಾಗ ಯಾವ ಟೈಮಿಗೆ ಕೊಟ್ಟರು ಓಕೆನೇ, ಒಟ್ಟಿನಲ್ಲಿ ಅವರು ಊಟ ಮಾಡಬೇಕಷ್ಟೆ. ಸೊ ಈಗ ನಾನು ಮಕ್ಕಳಿಗೆಲ್ಲ ಊಟ ಮಾಡಿಸಿ ಈಗ ದೀಪ ಹಚ್ತಾಯಿದ್ದೀನಿ. ಸಂಜೆ 6 ಗಂಟೆ ಸಂಜೆ ದೀಪನ ಹಚ್ತಾಯಿದ್ದೀನಿ. ಇಲ್ಲಿ ಲಕ್ಷಿತ್ಗೆ ನಮ್ಮ ಮನೆಯವರು ಹೋಮ್ವರ್ಕ್ ಬರ್ಕೊಡ್ತಾ ಇದ್ದಾರೆ. ಅಂದರೆ
ಮೊದಲು ಸ್ಕೂಲ್ ಹೋಮ್ವರ್ಕ್ನ ಮುಗಿಸ್ತೀವಿ, ನಂತರ ನಾವು ನಮ್ಮ ಹೋಮ್ವರ್ಕ್ನ ಕೊಡ್ತೀವಿ. ಯಾಕಂದರೆ ಅವ್ನಿಗಿನ್ನೂ ಕೂಡ ಹ್ಯಾಂಡ್ ರೈಟಿಂಗ್ ಅಷ್ಟು ನೀಟ್ ಬರಲ್ಲ. 2 ಲೈನ್ ಪೇಜಸ್ಸು 4 ಲೈನ್ ಪೇಜಸ್ಸಲ್ಲಿ ಯಾವ ರೀತಿ ಬರೆಯೋದು ಅಂತ ಗೊತ್ತಾಗಲ್ಲ. ಹಾಗಾಗಿ ನಾವು ಚುಕ್ಕಿ ಹಾಕ್ಕೊಡ್ತೀವಿ. ಆ ಚುಕ್ಕಿಯಿಂದ ಚುಕ್ಕಿಗೆ ಲೈನ್ ಹಾಕ್ತಾ ಹೋಗು, ನಿನಗೆ ಕರೆಕ್ಟಾಗಿ ಗೊತ್ತಾಗುತ್ತೆ ಅಂತ ಹೇಳಿ ಆ ರೀತಿ ಹಾಕ್ಕೊಡ್ತೀವಿ. ಆದರೆ ಇವನನ್ನು ಸಂಭಾಳಿಸೋದು ತುಂಬಾ ಕಷ್ಟ. ಒಂದು ಅಕ್ಷರ ಬರೀತಾನೆ, ಆಮೇಲೆ ಒಂದು 10 ಮಾತಾಡ್ತಾನೆ. ಒಂದೇ ಒಂದು ಪೇಜ್ ಹೋಮ್ವರ್ಕ್ ಬರೆಸುವಷ್ಟರಲ್ಲಿ ರಾತ್ರಿ 10 ಗಂಟೆ ಆಗುತ್ತೆ. ಅಷ್ಟು ಇರಿಟೇಟ್ ಮಾಡ್ತಾನೆ ನನ್ನ ಮಗ. ನೋಡಿ ಬರೀತಾ ಇದ್ದಾನೆ ಸ್ವಲ್ಪ ಸ್ವಲ್ಪ. ಒಂದೊಂದು ಸರಿ ತುಂಬ ನೀಟಾಗಿ ಬರೀತಾನೆ, ತುಂಬಾ ಖುಷಿಯಾಗುತ್ತೆ. ಸೊ ಅವನ್ನ ಫುಲ್ಲು ಸಂಭಾಳಿಸೋಕ್ಕೆ ನಮ್ಮ ಮನೆಯವ್ರ ಕೈಲಿ ಆಗಲ್ಲ. ಒಂದು 2 ಲೈನ್ 3 ಲೈನ್ ಬರೆಸ್ತಾರೆ ಅಷ್ಟೇ, ಸಾಕಾಗೋಗುತ್ತೆ. ಆಮೇಲೆ ನಾನು ಹೋಗ್ತೀನಿ. ಯಾಕಂದರೆ ಅವನು ಅವ್ರ ಅಪ್ಪನಿಗೆ ಬಗ್ಗದೇ ಇಲ್ಲ. ನಾನು ಸ್ವಲ್ಪ ಜೋರು ಮಾಡಿದ್ರೆ ಬರೀತಾನೆ, ಇಲ್ಲಾಂದರೆ ಬರೆಯಲ್ಲ. ಅವರಂತೂ ಜೋರು ಮಾಡಲ್ಲ. ಹಾಗಾಗಿ ನನ್ನ ಕೆಲಸ ಮೊದಲು ಮುಗಿಸ್ಕೊಬಿಡೋಣ, ಆಮೇಲೆ ಅವನ ಹತ್ರ ಹೋಗಿ ಕೂತ್ಕೊಂಡ್ರೆ 9 ಗಂಟೆ ಗಂಟು ಕೂತ್ಕೊಂಡು ನೈಸ್ ಮಾಡಿಕೊಂಡು ಬರೆಸ್ಬೋದು ಅಂತೇಳಿ ಇವಾಗ ಕಾಫಿಗೆ ಇಡ್ತಾಯಿದ್ದೀನಿ. ಸಂಜೆ 6:30 ಆಗಿದೆ. ಈಗ ಸ್ನ್ಯಾಕ್ಸ್ ಟೈಮ್. ಏನಾದರೂ ಮಕ್ಕಳಿಗೆ ಲೈಟಾಗಿ ಸ್ನ್ಯಾಕ್ಸ್ ಕೊಟ್ಟು ಹಾಲನ್ನ ಕೊಟ್ಟರೆ ಮಕ್ಕಳು ಖುಷಿಯಿಂದ ತಿಂತಾರೆ. ಆ ಮಕ್ಳಿಗೆ ಆಲ್ರೆಡಿ ನಾನು ಹಾಲನ್ನ ಕೊಟ್ಟೆ. ಈಗ ನಮಗೆ ಕಾಫಿ ಮಾಡ್ಕೋತಾ ಇದ್ದೀನಿ. ನೀವು ಇಲ್ಲಿ ನೋಡ್ತಾ ಇರ್ಬೋದು, ಚಿಪ್ಸು ಕೂಡ ರೆಡಿಯಾಗಿದೆ. ಮರಗೆಣ್ಣು ಚಿಪ್ಸು ಜೊತೆಗೆ ಕಾಫಿ ತುಂಬಾ ಚೆನ್ನಾಗಿರುತ್ತೆ. ನೀವು ಇಲ್ಲಿ ನೋಡ್ತಾ ಇರ್ಬೋದು. ನನ್ನ ಮಗ ಅಂತೂ ಚಿಪ್ಸ್ ಎತ್ಕೊಳ್ಳೋ ಅಂದರೆ ಒಂದೊಂದೇ ಎತ್ಕೊಂಡು ಟೇಸ್ಟ್ ನೋಡ್ತಾ ಇದ್ದಾನೆ. ಯಾವ ಪ್ಲೇಟಲ್ಲಿ ಚೆನ್ನಾಗಿದೆ ಆ ಪ್ಲೇಟ್ ಎತ್ಕೊಳ್ಳೋಣ ಅಂತೇಳಿ. ಆಮೇಲೆ ನಾನು ಯಾವುದೋ ಒಂದು ಪ್ಲೇಟ್ ತಗೋ ಅಂತೇಳಿ ಕೊಟ್ಟಿದ್ದೀನಿ. ನೋಡಿ ತುಂಬ ಚೆನ್ನಾಗಿದೆ ಅಂತ ಏನೋ ಒಂದು ಕಾಮೆಂಟ್ನ ಕೊಡ್ತಾ ಇದ್ದೀನಿ ನಮ್ಮ ಲಕ್ಷಿತ್ತು. ಈಗ ನನ್ನ ಮಗನಿಗೆ ಹೋಮ್ವರ್ಕ್ ಮಾಡಿಸ್ತಾ ಇದ್ದೀನಿ. ಎಷ್ಟು ತರಲೆ ಆಡ್ತಾನೆ ನೋಡಿ ನೀವೇನೆ. ನೀಟಾಗೆ ಸಾಕು. ಇಲ್ಲ ಹಾಕ್ಬಾರ್ದು. ಇಲ್ಲ ಐತೆ ನೋಡು ಮೇಲೆ ಲೈನು ಹೇಳರಲ್ಲಿ ಕೇಳಿಸ್ತಾ ಚಿನಿ. ತಗೋ ಬರೀ. ಅಯ್ಯೋ ತಗೋ, ಅದಿರ್ಲಿ, ಆಮೇಲೆ ನೋಡುವಂತೆ ಬರ್ದ್ಬಿಡು. ಬರ್ದ್ಬಿಡು ತಗೋ. ಇದು ಮಾಡಬಾರ್ದು, ಬರೀವಾ. ಆಯ್ತು. ಓಕೆ ಬರೀ. ಇಲ್ಲಿ ಬರೀ. ನೀಟಾಗಿ ಬರೀಬೇಕು. ಇಲ್ಲಿ ಬರೀ. ಏನ ಕೆಳಗಡೆ ಬಾ. ಇಲ್ಲಿ ಈ ಲೈನದಲ್ಲಿ ಈ ಲೈನ್ ಮೇಲೆ ಹಾಕು. ಇಲ್ಲಿ ಅಲ್ಲಿ ಇಲ್ಲಿ ಬರೀ. ಇಲ್ಲ ಚುಕ್ಕಿ ಹಾಕ್ಕೊಡ್ತೀನಿ. ಲಡ್ಡು ಇಲ್ಲಿ ನೋಡು, ನೀನು ಹೋಮ್ ವರ್ಕ್ ಕಡೆ ಗಮನ ಕೊಡೋದಿಲ್ಲ ನೀನು. ಇಲ್ಲಿ ಕೂತ್ಕೋ. ಚುಕ್ಕಿ ಕಾಣಿಸ್ತಾ? ಕೆಳಗಡೆ ಬಾ. ಸ್ಟಾಪ್. ಲೈನ್ ಹಾಕು, ನೀಟಾಗಿ ಹಾಕು. ದವ್ವ ಹಿಂಗಲ್ಲ. ಇಲ್ಲಿ ಬರಿ. ನೀಟಾಗಿ ಬರಿಬೇಕು ಬಂಗಾರಿ. ಸ್ಟ್ರೈಟ್ ಹೇಳಿ ಲೈನ್ನ. ವೆರಿ ಗುಡ್. ಕೆಳಗಡೆ ಬಾ. ಎದಕ್ಕೆ ಬೇಡ, ಬರ್ಕೋ. ಇಲ್ಲಿ ಬರಿ. ನೀಟಾಗಿ ಬರಿಬೇಕು. ಚುಕ್ಕಿ ಎಲ್ಲ ಐತೆ. ನಾವು ಮಕ್ಕಳಿಗೆ ಎಷ್ಟು ತಾಳ್ಮೆಯಿಂದ ಬರೆಸ್ತೀವೋ ಅಷ್ಟು ತಾಳ್ಮೆಯಿಂದ ನೀಟಾಗಿ ಬರೀತಾರೆ. ನಾವೇನಾದರೂ ಅರ್ಜೆಂಟ್ ಮಾಡೋಕೆ ಹೋದರೆ ಬರೆಯೋ ಅಂತ ಹೊಡೆಯೋದಕ್ಕೆ ಹೋದರೆ ನಾವು ಬರೆಯೋದೇ ಇಲ್ಲ. ನಾನು ಲಡ್ಡುನ ಟ್ರೈ ಮಾಡಿದ್ದೀನಿ. ಏನಾದರೂ ಜಾಸ್ತಿ ರಿಸ್ಟ್ರಿಕ್ಷನ್ ಮಾಡೋಕೆ ಹೋದರೆ ಎತ್ತಿಟ್ಬಿಡೋದು, ನಾನು ಬರೆಯೋದೇ ಇಲ್ಲ, ನಂಗೆ ಬರೋದೇ ಇಲ್ಲ, ಹಿಂಗೆ ಬರೆಯೋದು, ಹಿಂಗೆ ಕೈನೇ ಹಾಕೋದಕ್ಕೆ ಬರಲ್ಲ ಅಂತ ಹೇಳ್ತಾರೆ. ನೀವು ಇಲ್ಲಿ ನೋಡ್ತಾ ಇರ್ಬೋದು, ತುಂಬ ಮಾತಾಡ್ತಾ ಇದ್ದಾನೆ. ಸೊ ಇದನ್ನು ಸೌಂಡ್ ಕೊಡೋಣ ಅಂದ್ಕೊಂಡೆ. ಎಷ್ಟೊಂದು ಕೊಡೋಕ್ಕಾಗುತ್ತೆ, ಈ ತರಲೆ ಮಾತಾಡ್ತಾನೆ ಇರುತ್ತೆ ಅಂತೇಳಿ ನಾನು ಇದನ್ನು ಸೌಂಡು ಮ್ಯೂಟ್ ಮಾಡಿದೆ. ನೀವು ಇಲ್ಲಿ ನೋಡ್ತಾ ಇರ್ಬೋದು, ನಮ್ಮ ಮನೆಯವರು ಸ್ಟಾರ್ಟ್ ಮಾಡಿದರು, 6 ಗಂಟೆಲೇ ಸ್ಟಾರ್ಟ್ ಮಾಡಿದರು ಬರ್ಸೋಕ್ಕೆ. ಇನ್ನೂ ಆಗಿಲ್ಲ ನೋಡಿ, ಬರೀತಾನೆ ಇದ್ದಾನೆ. ಬಟ್ ಏನಪ್ಪ ಅಂದರೆ ಅವನಿಗೆ ಅಂದರೆ ಇದೇ ರೀತಿ ಇರುತ್ತೆ ಅನ್ನೋದನ್ನು ಒಂದು ಪರಿಚಯ ಮಾಡಿಕೊಟ್ರೆ ಮುಂದೆ ಕಲಿತಾನೆ ಅನ್ನೋ ಒಂದು ನಂಬಿಕೆ. ಸೊ ಮಕ್ಕಳು ಎಲ್ಲರಿಗೂ ಅಷ್ಟೇ, ಪ್ರಾಕ್ಟೀಸ್ ಇದ್ದರೆ ಎಲ್ಲನೂ ಕೂಡ ಬರುತ್ತೆ, ಪ್ರಾಕ್ಟೀಸ್ ಇಲ್ಲ ಅಂದರೆ ಏನೂ ಬರಲ್ಲ. ಸೊ ಅವನಿಗೀಗ ಹೋಮ್ವರ್ಕ್ ಎಲ್ಲ ಮುಗಿಸಿ ಊಟಕ್ಕೆ ಒಂದು ಜ್ಯೂಸ್ ಮಾಡ್ಕೊಳ್ಳೋಣ ಅಂತೇಳಿ ಇವಾಗ ನಾನು ಅನಾನಸ್ ಜ್ಯೂಸನ್ನ ಮಾಡ್ತಾಯಿದ್ದೀನಿ. ನೀವು ಇಲ್ಲಿ ನೋಡ್ತಾ ಇರ್ಬೋದು, ಯಾವುದಾದ್ರೂ ಒಂದು ಜ್ಯೂಸ್ನ. ಯಾಕಂದರೆ ಮಕ್ಕಳು ಒಂದೊಂದು ಸರಿ ಬಾಕ್ಸ್ಗೆ ಸ್ನ್ಯಾಕ್ಸ್ ಹಾಕೊಟ್ಟಾಗ, ಅಂದರೆ ಪ್ರತಿದಿನ ಸ್ನ್ಯಾಕ್ಸು ಡ್ರೈ ಫ್ರೂಟ್ಸ್ ಆರ್
ಈ ಥರ ಫ್ರೂಟ್ಸ್ ಇರುತ್ತೆ, ಹಾಕ್ಕೊಟ್ಟಿಲ್ಲ ಮಕ್ಕಳು ತಿನ್ನಲ್ಲ ಅಂದಾಗ ಅವ್ರ ಬಾಡಿಗೆ ಪ್ರತಿಯೊಂದು ಥರ ಫ್ರೂಟ್ಸ್ ಹೋಗಬೇಕು, ಅವ್ರು ಹೆಲ್ದಿಯಾಗಿರಬೇಕು ಅಂತಂದಾಗ ನಾನೇನು ಮಾಡ್ತೀನಿ, ಹಣ್ಣು ತಿನ್ನಲ್ಲ ಅಂತಂದಾಗ ಈ ರೀತಿ ಜ್ಯೂಸ್ ಮಾಡಿಕೊಟ್ಬಿಡ್ತೀನಿ. ಸೊ ನನಗೂ ಒಂಥರ ಕಂಫರ್ಟಬಲ್ ಫೀಲ್ ಆಗುತ್ತೆ, ಮಕ್ಳಿಗೂ ಕೂಡ ಖುಷಿಯಿಂದ ಜ್ಯೂಸ್ ಕುಡ್ದಂಗೆ ಆಗುತ್ತೆ ಅಂತೇಳಿ ಈ ರೀತಿ ಟ್ರಿಕ್ಸ್ನ ಬಳಸ್ತೀನಿ. ಹಾಗಾಗಿ ಇವಾಗ ನಾನು ಅನಾನಸ್ನ ಕಟ್ ಮಾಡ್ಕೊತಾ ಇದ್ದೀನಿ. ಸಿಂಪಲಾಗಿ ಲೈಟಾಗಿ ಹಾಕ್ಕೊಳ್ಳಿ, ಜಾಸ್ತಿ ಶುಗರ್ ಏನೋ ಹಾಕ್ಕೊಳ್ಳೋದಕ್ಕೆ ಹೋಗಬೇಡಿ. ಶುಗರ್ ಬೇಡ ಅಂದರೆ ಅದೇ ರೀತಿ ಮಾಡ್ಕೊಳ್ಳಿ. ಆದರೆ ಮಕ್ಕಳಾದರೆ ಕುಡಿಯೋದೇ ಇಲ್ಲ, ಯಾಕಂದರೆ ಸ್ವಲ್ಪ ಸ್ವೀಟ್ ಕೇಳ್ತಾರೆ ಮಕ್ಕಳು ಜ್ಯೂಸ್ ಅಂದರೆ. ಸೊ ಇವಾಗ ನಾನು ಒಂದು ಮಿಕ್ಸಿ ಜಾರ್ಗೆ ಈ ಕಟ್ ಮಾಡ್ಕೊಂಡಿರುವಂತಹ ಅನಾನಸ್ಸು, ಸ್ವಲ್ಪ ಉಪ್ಪು, ಮರಿಬೇಡಿ ಸ್ವಲ್ಪ ಒಂದು ಚಿಟಿಕೆಯಷ್ಟು ಸಾಲ್ಟು ಮತ್ತು ಒಂದು 1/4 ಸ್ಪೂನಷ್ಟು ಪೆಪ್ಪರ್ ಪೌಡ್ರ್ ಹಾಕ್ಕೊಳ್ಳಿ. ಒಂದು ಜ್ಯೂಸ್ ಟೇಸ್ಟ್ ಚೇಂಜ್ ಆಗುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಸೊ ಫ್ರೆಂಡ್ಸ್, ನಾನು ಇದನ್ನು ಈ ಸಣ್ಣ ವೀಡಿಯೋದಲ್ಲಿ ಸಂಜೆ ಲಾಗ್ನ ಸ್ಟಾರ್ಟ್ ಮಾಡಿದೆ. ನಾನಂತೂ ಪ್ರಾಮಾಣಿಕವಾಗಿ ಈ ವಿಡಿಯೋವನ್ನು ಮಾಡ್ತಾಯಿದ್ದೀನಿ. ದಯವಿಟ್ಟು ನೀವು ಸ್ಕಿಪ್ ಮಾಡ್ದೇ ಎಲ್ಲ ವೀಡಿಯೋನೂ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ನಾನು ಯಾವ ರೀತಿ ವೀಡಿಯೋಗಳನ್ನ ಮಾಡಿದ್ದೀನಿ. ಮತ್ತು ನಿಮಗೆ ಗೊತ್ತಿರ್ಬೋದು, ನಾವು ಒಂದು ಹೊಸ ಬಿಸ್ನೆಸ್ನ ಸ್ಟಾರ್ಟ್ ಮಾಡಿದ್ದೀವಿ, ಸ್ಯಾರಿ ಬಿಸ್ನೆಸ್ನ ಸ್ಟಾರ್ಟ್ ಮಾಡಿದ್ದೀವಿ. ದಯವಿಟ್ಟು ಆ ವಿಡಿಯೋನ ಹಾಕೋದಕ್ಕೆ ಆಗ್ತಾಯಿಲ್ಲ, ಯಾಕಂದರೆ ನಾನು ಸೀರೆ ತಂದು ಒಂದು 3-4 ದಿನಕ್ಕೇ ಸೀರೆಗಳೆಲ್ಲ ಖಾಲಿ ಆಗ್ತಿರೋ ಕಾರಣ ನಾನು ವೀಡಿಯೋ ಮಾಡೋದಕ್ಕಾಗಲಿಲ್ಲ. ಪ್ರಾಬಬ್ಲಿ ನಾಳೆದಲ್ಲಿ ಮಾಡೋಣ, ಯಾಕಂದರೆ ತುಂಬ ಕಡಿಮೆ ಬೆಲೆಗೆ ಸೀರೆ, ಕ್ವಾಲಿಟಿ ಸೀರೆ ಸಿಗ್ತಾಯಿದೆ. ಹಾಗಾಗಿ ಆ ವಿಡಿಯೋ ಮಾಡಿದ್ರೆ ನಿಮಗೂ ಬೇಕು ಅಂದರೆ ಆ ಕ್ವಾಲಿಟಿ ಸೀರೆಗಳನ್ನ ಪರ್ಚೇಸ್ ಮಾಡ್ಬೋದು ಅಲ್ವಾ. ಹಾಗಾಗಿ ಆ ವಿಡಿಯೋನ ದಯವಿಟ್ಟು ಸ್ಕಿಪ್ ಮಾಡ್ದೇ ನೆಕ್ಸ್ಟ್ ವೀಡಿಯೋನ ವಾಚ್ ಮಾಡಿ ಫ್ರೀ ಮಾಡಿಕೊಂಡು ಅಂತ ಕೇಳ್ಕೊತೀನಿ. ಬೇಕು ಅಂದರೆ ನೀವು ಕಾಮೆಂಟ್ ಮಾಡಿದ್ರೆ ನಿಮ್ಮ ಅಡ್ರೆಸ್ಸಿಗೆ ಕೊರಿಯರ್ ಮಾಡ್ತೀವಿ ಅಂತ ಹೇಳ್ತಾ ನಾನು ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಹೇಗಿತ್ತು ಅಂತ ಕಾಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಕೇಳ್ಕೊತೀನಿ. ಫೈನಲಿ ನುಗ್ಗೆ ಸೊಪ್ಪು ಉಪ್ಸಾರು, ಮುದ್ದೆ, ಸೊ ತುಂಬಾ ಚೆನ್ನಾಗಿರುತ್ತೆ. ಫ್ರೈ ಮಾಡೋದಕ್ಕಿಂತ ಉಪ್ಸಾರು ಒಳಗಡೆ ಸೊಪ್ಪನ್ನ ಬಿಡಿ, ಅದ್ರ ಟೇಸ್ಟೇ ಒಂಥರ. ನಮ್ಮನೇಲಿ ಫ್ರೈ ಮಾಡಿದ್ರೆ ಅಷ್ಟೊಂದು ಇಷ್ಟಪಡಲ್ಲ, ಈ ರೀತಿ ಉಪ್ಸಾರು ಒಳಗಡೆ ಇದ್ದರೆ ತುಂಬಾ ಖುಷಿ ಪಡ್ತಾರೆ. ನಾನೀಗ ಅನಾನಸ್ ಜ್ಯೂಸ್ ಜೊತೆಗೆ ಚಿಯಾ ಸೀಡ್ಸ್ನ ಹಾಕ್ಕೊಂಡಿದ್ದೀನಿ. ಓಕೆ ಫ್ರೆಂಡ್ಸ್, ಬಾಯ್.